ಹಾಗಾಯ್ತ್ರೆ 10 ಲಕ್ಷ ಖರ್ಚಾಗುವಂತ ಪಾಲಿ ಹೌಸ್ ಅನ್ನ ಬರೀ 10,000ದಲ್ಲಿ ಹೇಗ್ ಮಾಡೋದು ಹೇಳ್ತೀನಿ ನೋಡಿ. ನೀವು ಲಕ್ಷಗಟ್ಟಲೆ ಬಂಡವಾಳವನ್ನ ಪಾಲಿ ಹೌಸ್ಗೆ ಹಾಕ್ಬಿಡ್ತೀರಾ. ಬೆಳೆ ಕೈ ಕೊಟ್ರೆ ಪಾಲಿ ಹೌಸ್ಗೆ ಹಾಕದಂತ ಹಣ ಕೂಡ ಲಾಸ್ ಆಗಿ ಹೋಗುತ್ತೆ. ಆದ್ರೆ ನಿಮ್ಮ ಮನೆಯ ಸುತ್ತಮುತ್ತ ಸಿಗುವಂತ ವಸ್ತುಗಳನ್ನ ಬಳಸಿ ಕಡಿಮೆ ಖರ್ಚಿನಲ್ಲಿ ಸುಲಭವಾಗಿ ಒಂದು ಪಾಲಿ ಹೌಸ್ ಅನ್ನ ನೀವು ರೆಡಿ ಮಾಡಬಹುದು. ಅದು ಕೂಡ 10 ವರ್ಷ ಬಾಳಿಕೆ ಇರುವಂತ ಪಾಲಿ ಹೌಸ್. ಈ ಪಾಲಿ ಹೌಸ್ ನಿರ್ಮಾಣ ಮಾಡೋಕೆ ನೀವು ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ ಒಂದು ಸ್ಟ್ರಕ್ಚರ್ ಅನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ 1 ಇಂಚಿನ PVC ಪೈಪ್ ಗಳನ್ನ ನೀವು ಬಳಸಬಹುದು. ಒಂದು ಪೈಪ್ ನ ಬೆಲೆ ₹100. ಸೊ 10 ಅಡಿಗೆ ಒಂದು ಪೈಪ್ ಬಳಸಬೇಕು. 200 ಅಡಿ ಪಾಲಿ ಹೌಸ್ ಕಟ್ಟಬೇಕು ಅಂತಂದ್ರೆ 20 ಪೈಪ್ ಬೇಕಾಗುತ್ತೆ. ಅಂದ್ರೆ ಪೈಪ್ಗೆ 2,000 ಲೆಕ್ಕ. ನಂತರ ಈ ಪೈಪ್ ಗಳನ್ನ ನೇರವಾಗಿ ನೆಲಕ್ಕೆ ನೆಡದೆ 4 ಅಡಿ ಕಬ್ಬಿಣದ ರಾಡ್ ಗಳನ್ನ ಭೂಮಿಯಲ್ಲಿ ಹೂತಾಗಬೇಕಾಗತ್ತೆ. ಅದಕ್ಕೆ ಪೈಪ್ ಅನ್ನ ಅಟ್ಯಾಚ್ ಮಾಡಬೇಕು. ಸೊ ಕಬ್ಬಿಣದ ರಾಡ್ಗೆ 1,000 ಲೆಕ್ಕ ಹಿಡಿರಿ. ನಂತರ ಪೈಪ್ಗಳು ಭದ್ರವಾಗಿ ನಿಲ್ಲೋದಕ್ಕೆ ಬಿದಿರಿನ ಬೊಂಬುಗಳನ್ನ ಬಳಸಿ ಗಟ್ಟಿ ಮಾಡಬೇಕಾಗತ್ತೆ. ಸೊ ಬಿದಿರಿನ ಬೊಂಬಿಗೆ 2,000 ಬೇಕು. ಇಷ್ಟು ಮಾಡಿದ್ರೆ ನಿಮ್ಮ ಪಾಲಿ ಹೌಸ್ ನ ಮುಕ್ಕಾಲು ಕೆಲಸ ಮುಗ್ದು ಹೋಯ್ತು. ಈಗ ನೀವು ಕಟ್ಟಿರುವಂತ ಸ್ಟ್ರಕ್ಚರ್ ಮೇಲೆ ಶೇಡ್ ನೆಟ್ ಅನ್ನ ಅಳವಡಿಸಬೇಕಾಗತ್ತೆ. ಮಾರುಕಟ್ಟೆಯಲ್ಲಿ ಬೇರೆ ಬೇರೆ ಬಣ್ಣದ ಕ್ವಾಲಿಟಿಯ ಶೇಡ್ ನೆಟ್ ಸಿಗುತ್ತೆ. ಸೊ ಶೇಡ್ ನೆಟ್ಗೆ 4,000 ಬೇಕು. ಸೊ ಪೂರ್ತಿ 10,000ದಲ್ಲಿ ನಿಮ್ಮ ಪಾಲಿ ಹೌಸ್ ರೆಡಿ ಆಯ್ತು. ಬಿಸಿಲು ಮಳೆಯನ್ನ ಸುಲಭವಾಗಿ ತಡ್ಕೊಂಡು 10 ವರ್ಷ ಲೈಫ್ ಕೊಡುತ್ತೆ ಈ ಒಂದು ಪಾಲಿ ಹೌಸ್. ಸೊ ನಿಮ್ಮ ಒಂದು ಜಮೀನಲ್ಲಿ ಪಾಲಿ ಹೌಸ್ ಅನ್ನ ಕಟ್ಟಬೇಕು ಅಂತ ಇದ್ರೆ ಈ ವಿಧಾನವನ್ನ ಟ್ರೈ ಮಾಡಿ. ಸೊ ಐಡಿಯಾ ಹೇಗಿದೆ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ತಿಳಿಸಿ. ನಮ್ಮ ರಾಜ್ಯದ ಲೋಕೇಶ್ ಅನ್ನೋರು ಕೇವಲ 500 ಸ್ಕ್ವೇರ್ ಫೀಟ್ ನಲ್ಲಿ ಕೇಸರಿ ಬೆಳೆದು ಲಕ್ಷ ಗಳಿಸ್ತಿದ್ದಾರೆ. ನೀವು ಇವರಿಂದ ಕೇಸರಿ ಕೃಷಿ ಬಗ್ಗೆ ಕಲ್ತ್ಕೋಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ.